ಎಲ್ರಿಗೂ ನಮಸ್ಕಾರ. ಸೊ ರೇಖಿ ಲೆವೆಲ್ 1 ಫ್ರೀ ಕ್ಲಾಸ್ ಮತ್ತು ದೀಕ್ಷೆ ನಮ್ಮದು 2ನೇ ಬ್ಯಾಚು ಇವತ್ತು ತಾನೇ ಕ್ಲಿಯರ್ ಆಯಿತು. ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಗುರುವಾರ, ಶುಕ್ರವಾರ, ಶನಿವಾರ ಅಂತ ಹೇಳಿದ್ದೆ. ಸೊ 3 ದಿನಗಳ ಕಾಲ ಯಾರ್ಯಾರು ಬಂದು ರೇಖಿ ಲೆವೆಲ್ 1 ಅಟೆಂಡ್ ಮಾಡಿ ದೀಕ್ಷೆ ತೊಗೊಂಡ್ರು ಎಲ್ಲ ತುಂಬಾ ಚೆನ್ನಾಗಾಯಿತು. ನಮ್ಮದು ಲಾಸ್ಟ್ ಬ್ಯಾಚ್ ಬಂದು ಯುಗಾದಿ ಟೈಮಲ್ಲಿತ್ತು. ಸೊ ಈ ಬ್ಯಾಚ್ ಬಂದು ಶ್ರೀರಾಮನವಮಿಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹಬ್ಬದ ಟೈಮ್ಗೆ ಬಂದಿದೆ. ಬಟ್ ಖುಷಿ ಆಯಿತು. ಹೆಣ್ಮಕ್ಳು ಪಾಪ ಎಷ್ಟು ಬ್ಯುಸಿ ಇದ್ರೂ ಕೆಲವೊಂದಷ್ಟು ಜನಗಳು ಪಾಪ ಅವ್ರ ಕೆಲಸನೆಲ್ಲ ಬಿಟ್ಟು ಈ ಒಂದು ಕ್ಲಾಸ್ನ ಅಟೆಂಡ್ ಮಾಡ್ಕೊಂಡು ಫ್ರೀಯಾಗಿ ದೀಕ್ಷೆ ಎಲ್ಲ ತೊಗೊಂಡಿದ್ದಾರೆ. ತುಂಬಾ ಖುಷಿ ಆಯಿತು. ನೋಡೋಣ ಮತ್ತೆ ಸ್ವಲ್ಪ ದಿನ ಯಾವಾಗಲಾದರೂ ಫ್ರೀ ಆದಾಗ ಮತ್ತೆ ರೇಖಿ ಲೆವೆಲ್ 1 ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಮ್ಮದು ರೇಖಿ ಲೆವೆಲ್ 1 ಎಲ್ಲ ಮುಗಿದು ಲೆವೆಲ್ 2ಗೆ ಜಾಯ್ನ್ ಆಗೋರೆಲ್ಲ ಆಗಿದ್ದಾರೆ. ಇನ್ನು ಈ ಕ್ಲಾಸ್ ಕೂಡ ನಡೀತಾ ಇದೆ. ತಮ್ಮಲ್ಲಿ ರೇಖಿ ಲೆವೆಲ್ 2ನ ನಾನು ಅಟೆಂಡ್ ಮಾಡಬೇಕು, ಇದರಲ್ಲಿ ನಾನು ಇನ್ನೂ ಸಾಕಷ್ಟು ತಿಳ್ಕೋಬೇಕು ಅಂದರೆ ನೀವು ಈಗ ರೇಖಿ ಲೆವೆಲ್ 1ನಲ್ಲಿ ನಾರ್ಮಲ್ಲು ನೀವು ರೇಖಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಿಮ್ಮ ಹೌರಣ ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಬೇಕು, ಜೊತೆಗೆ ನಿಮ್ಮನ್ನು ನೀವು ಯಾವ ರೀತಿ ಹೀಲ್ ಮಾಡ್ಕೋಬೇಕನ್ನ ತಿಳ್ಕೊಂಡ್ರಿ. ಬಟ್ ಲೆವೆಲ್ 2ನಲ್ಲಿ ಅಡ್ವಾನ್ಸ್ ಇದೆ. ಇನ್ನೂ ಅಡ್ವಾನ್ಸ್ ಆಗಿ ನಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು. ಅದರ ಜೊತೆಗೆ ಪವರ್ಫುಲ್ 4 ಸಿಂಬಲ್ಸ್ ಇದೆ, ಅದರ ಸಮೇತ ನಾವು ಹೀಲ್ ಮಾಡ್ಕೋಬೋದು. ಜೊತೆಗೆ ಪ್ರೊಟೆಕ್ಟಿಂಗ್ ಶೀಲ್ಡ್ ಕೂಡ ಇದೆ, ಅದರಲ್ಲೇ 3 ಟೆಕ್ನಿಕ್ ಅದು ಕೂಡ ಇದೆ. ಇನ್ನು ಅದರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾವು ಹೀಲ್ ಮಾಡೋದು ಕಲಿತೀವಿ. ನಮ್ಮ ಮಕ್ಕಳು, ಗಂಡ, ಹೆಂಡತಿ, ಸೊ ನಮ್ಮಲ್ಲಿ ಅತ್ತೆ ಮಾವ, ಅಪ್ಪ ಅಮ್ಮ, ಸೊ ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಆ ಒಂದು ಸದಸ್ಯರನ್ನೆಲ್ಲ ನಾವು ಹೀಲ್ ಮಾಡ್ಬೋದು. ಅಂದರೆ ನಾವೇ ಒಂದು ಮಾಸ್ಟರ್ ಹೀಲರ್ ಆಗಿ ಬರ್ತೀವಿ ಲೆವೆಲ್ 2ಗೆ ಬಂದರೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರೆ ನಿಮ್ಮ ಫ್ಯಾಮಿಲಿನ ಕೂಡ ಸಂಪೂರ್ಣವಾಗಿ ಹೀಲಿಂಗ್ ಮಾಡೋದು ಕಲಿಬೋದು. ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಇನ್ನೂ ಗುಡ್ ವೈಬ್ಸ್ ಬರಬೇಕು, ಗುಡ್ ಎನರ್ಜಿ ಬರಬೇಕು ಅಂದರೆ ಅದಕ್ಕೂ ಒಂದು ಟೆಕ್ನಿಕ್ಸ್ ಇದೆ. ಆ ಮನೆಯೂ ಕೂಡ ನಾವು ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಬೋದು ಒಂದು ಪಾಸಿಟಿವ್ ಎನರ್ಜಿಯಿಂದ ವಿತ್ ಸಿಂಬಲ್ಗಳ ಪ್ರಕಾರ. ಅದರ ಜೊತೆಗೆ ನಾವು ಮಾಡುವಂತಹ ಬಿಸ್ನೆಸ್ಸು ನಾವು ಮಾಡುವಂಥ ಬಿಸ್ನೆಸ್ ಏರಿಯಾದಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು, ಯಾಕೋ ಸ್ಟಕ್ ಆಗಿದೆ ಅಂದವರು ಕೂಡ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಬೋದು. ಜೊತೆಗೆ ಫುಡ್ ಸೋಕಿಂಗು, ಫುಡ್ ಅಂದರೆ ನಮ್ಮ ಪಾದದಲ್ಲಿ ನೀರಿನ ಮುಖಾಂತರ ಇಟ್ಟು ನೀರಿನ ಒಂದು ಎನರ್ಜಿ ತಗೊಂಡು ವಾಟರ್ ಎನರ್ಜಿ ಅಂತಲೇ ಒಂದು ಹೀಲಿಂಗ್ ಇದೆ. ಸೊ ಅದನ್ನು ಕಲ್ತ್ಕೋತೀವಿ. 7 ಚಕ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇನ್ನೂ ಸಾಕಷ್ಟಿದೆ. ಏನಿಲ್ಲ ಅಂದರೂ 10ರಿಂದ 15 ಥರ ಸುಮಾರಷ್ಟು ನಾವು ತಿಳ್ಕೊಬೋದು ಲೆವೆಲ್ 2ಗೆ ಬಂದರೆ. ಸೊ ಇದು ಒಂದೇ ಏನೋ ಮುಖ್ಯ ಸೂಚನೆ ಅಂದರೆ ನಾನು ಇದನ್ನು ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀನಿ. ಯಾಕಂದರೆ ನೀವು ಔಟ್ಸೈಡೆಲ್ಲ ಹೋಗಿ ಲೆವೆಲ್ 2ನ ಕಲ್ತ್ಕೋತೀವಿ ಅಂದರೆ ಮಿನಿಮಮ್ಮು 6 to 7 to 8,000 ತನಕನೂ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ 10ರಿಂದ 15 ಥರ ಎಲ್ಲ ರೀತಿಯೂ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಅದರ ಜೊತೆಗೆ ತುಂಬ ಕಡಿಮೆ ಪ್ರೈಸ್ನಲ್ಲೇ ಇರಲಿ, ಯಾರಾದರೂ ಯೂಸ್ ಮಾಡ್ಕೊಳ್ಳೋರಿಗೆ ಆಗಲಿ ಅಂತ. ಯಾಕಂದರೆ ಎಲ್ಲ ದುಡ್ಡಿನ ಮುಖಾಂತರನೇ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಒಂದು ನಮ್ಮ ಕಡೆ ಒಂದು ಪ್ರೊಫೆಷನಾಗಿ ನೋಡಿದ್ರೆ, ಇನ್ನೊಂದು ಕಡೆ ಎಲ್ಲರೂ ಕೂಡ ಇದೊಂದು ಯೂಸ್ ಮಾಡ್ಕೊಬೇಕು. ಲೆವೆಲ್ 2ಗೆ ಬಂದರೆ ಏನಿಲ್ಲ ಅಂದರೂ 70% ಗುಡ್ ಎನರ್ಜಿನಲ್ಲೇ ಇರುತ್ತೆ ನಮ್ಮ ಒಂದು ಲೈಫು. ಸೊ ಹಾಗಾಗಿ ಎಲ್ಲರೂ ತಿಳ್ಕೊಳ್ಳಿ ಅಂತ ಇದೊಂದು ಕಡಿಮೆ ಆಫರ್ ಪ್ರೈಸಲ್ಲಿ ನಾನು ಮಾಡ್ಕೋತಿರೋದು. ಸೊ ಯಾರ್ಯಾರಿಗೆ ಲೆವೆಲ್ 2ಗೆ ಬರೋದಕ್ಕೆ ಇಂಟ್ರೆಸ್ಟ್ ಇದೆ ತಾವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಆಲ್ರೆಡಿ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಅವರಿಗೆಲ್ಲ ನಾನು ಸಪ್ರೇಟಾಗಿ ಕ್ಲಾಸಸ್ ಕೂಡ ತಗೋತಾ ಇದ್ದೀನಿ. ನಾನು ಮತ್ತೆ ನೆಕ್ಸ್ಟ್ ವೀಕು ಸ್ಟಾರ್ಟ್ ಮಾಡ್ತೀನಿ. ಗ್ರೂಪ್ನಲ್ಲಿ ಮಾಡೋರಿಗೆ ಗ್ರೂಪ್ನಲ್ಲೇ ನಾನು ಲೆವೆಲ್ 2 ತಗೋತಾ ಇದ್ದೀನಿ. ಗ್ರೂಪ್ ಇಲ್ದಲೇ ನಾನು ಸಪ್ರೇಟಾಗಿ ಕಲಿತೀನಿ ಅಂದವ್ರಿಗೂ ಕೂಡ ನಾನು ಸಪ್ರೇಟಾಗಿ ಕ್ಲಾಸಸ್ ಕೂಡ ತಗೋತಿದ್ದೀನಿ. ತಮ್ಮಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ಇನ್ನೊಂದೇನು ಹೇಳಬೇಕಂದ್ರೆ, ರೇಖಿ ಲೆವೆಲ್ 1 ಅಟೆಂಡ್ ಮಾಡಿದವರು ನೆಕ್ಸ್ಟ್ ನಾನು ರೇಖಿ ಲೆವೆಲ್ 2ಗೆ ಅಂದರೆ ಅಡ್ವಾನ್ಸಿಗೆ ಬರಬೇಕಂತ ಯಾರ್ಯಾರು ಇಷ್ಟಪಡ್ತೀರಾ, ಆಲ್ರೆಡಿ ಸುಮಾರು ಜನ ಎಲ್ಲ ಜಾಯ್ನ್ ಆಗಿದ್ದೀರಾ. ಸೊ ಎಲ್ಲರೂ ಕೂಡ ಕ್ಲಾಸ್ ಕೂಡ ಅಟೆಂಡ್ ಮಾಡ್ತಿದ್ದೀರಾ ಲೆವೆಲ್ 2ಗೆ ಬಂದು. ಸೊ ನೆನ್ನೆ ನಡೆದಿದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೂಡ ಬರ್ಬೋದು. ಲೆವೆಲ್ 2ಗೆ ನೀವು ಕೂಡ ಹ್ಯಾಡ್ ಆಗ್ಬೋದು. ನಾನು ಇದನ್ನು ಜೊತೆಯಲ್ಲೇ ಮಾಡ್ತೀನಿ ಗ್ರೂಪಲ್ಲಿ, ಅಥವಾ ಗ್ರೂಪ್ ಇಷ್ಟಪಡಲ್ದಲ್ಲೇ ಇರೋರು ನಿಮಗೆ ಸಪ್ರೇಟಾಗಿ ಕೂಡ ಕ್ಲಾಸಸ್ಗಳನ್ನ ತಗೋತೀನಿ. ಇದೊಂದು ಆಫರ್ ಇದೆ ಅಷ್ಟೇ. ಈ ಒಂದು ಮಂತಲ್ಲಿ ನಾನು ಆದಷ್ಟು ಕಡಿಮೆ ಪ್ರೈಸಲ್ಲೇ ಅಡ್ವಾನ್ಸ್ ಯಾರು ಕಲಿಬೇಕು ರೇಖಿ ಬಗ್ಗೆ ಅಂಥವ್ರಿಗೆಲ್ಲ ಸೊ ಇದೊಂದು ಆಫರ್ ಕೊಡೋಣ, ಅಟ್ಲೀಸ್ಟ್ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತುಂಬ ಕಡಿಮೆ ಬೆಲೆಗೆ ನಾನು ಲೆವೆಲ್ 2 ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾಯಿದ್ದೀನಿ. ಇದರಿಂದ ಏನೇನು ಕಲ್ತ್ಕೋತೀರಾ ಅಂದರೆ ಸಂಪೂರ್ಣವಾಗಿ ನೀವು ಅಡ್ವಾನ್ಸ್ ಆಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ಕ್ಲೆನ್ಸ್ ಮಾಡೋದು ಕಲ್ತ್ಕೋತೀರಾ. ಜೊತೆಗೆ ಪ್ರೊಟೆಕ್ಟಿಂಗ್ ಶೀಲ್ಡು, ನಿಮ್ಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರ್ದಲ್ಲೇ ಸಂಪೂರ್ಣವಾಗಿ ನೀವು ಆ ಒಂದು ರಕ್ಷಣಾ ಕವಚದಲ್ಲಿರಬೇಕು, ತುಂಬ ಪಾಸಿಟಿವ್ ಆಗಿರ್ಬೇಕಂತ ಇಚ್ಛೆ ಪಡೋರು ಆ ರೀತಿ ಒಂದು ರಕ್ಷಣಾ ಕವಚನ ಯಾವ ರೀತಿ ಮಾಡ್ಕೋಬೇಕನ್ನೋದನ್ನ ತಿಳ್ಕೊತೀವಿ 3 ಪ್ರಕಾರದಲ್ಲಿ. ಅದರ ಜೊತೆಗೆ ಸಿಂಬಲ್ ಹೀಲಿಂಗ್ ಇರುತ್ತೆ. ಅದರ ಜೊತೆಗೆ ಏನು ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿನ ನಾವು ಯಾವ ಥರ ಹೀಲ್ ಮಾಡ್ಬೋದು, ಇದರಲ್ಲಿ ನಮ್ಮ ಗಂಡ, ಹೆಂಡತಿ, ಮಕ್ಕಳು, ನಮ್ಮ ಕುಟುಂಬದವ್ರನ್ನೆಲ್ಲ ನಾವು ಹೀಲ್ ಮಾಡ್ಬೋದು. ಸೊ ಆರೋಗ್ಯ ಸಮಸ್ಯೆ ಇರಲಿ, ಹೊಂದಾಣಿಕೆ ಸಮಸ್ಯೆ ಇರಲಿ, ನಮ್ಮಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದವ್ರಿಗೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ತುಂಬ ನೆಗೆಟಿವಿಟಿ ಎನರ್ಜಿ ಇದೆ ಅಂದವ್ರಿಗೆ ರಿಮೂವ್ ಆಗುತ್ತೆ. ಜೊತೆಯಲ್ಲಿ ನಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಪಾಸಿಟಿವ್ ವೈಬ್ರೇಷನ್ ಇರಬೇಕು, ಒಂಥರ ಡಿವೈನ್ ಎನರ್ಜಿ ಇರಬೇಕು ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ಮನೆಯ ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡಬೇಕನ್ನೋ ಒಂದು ಟೆಕ್ನಿಕ್ ಇರುತ್ತೆ. ಫುಡ್ ಸೋಕಿಂಗ್ ಟೆಕ್ನಿಕ್ ಇರುತ್ತೆ. ನೆಕ್ಸ್ಟು ವಾಟರ್ ಟೆಕ್ನಿಕಲ್ಲೇ ಅದರಲ್ಲೂ ಕೂಡ ಹೀಲಿಂಗ್ ಟೆಕ್ನಿಕ್ ಇದೆ. ಜೊತೆಗೆ ಕುಂಡಲೆ ಅವೇಕಿಂಗ್ ಇದೆ, ಸಂಪೂರ್ಣವಾಗಿ ಚಕ್ರಗಳ ಮಾಹಿತಿ ಇದೆ. ನಮ್ಮ 2 ನಾಡಿಗಳನ್ನು ಕೂಡ
ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಇಟ್ಕೊಂಡು ಅದೊಂದಕ್ಕೆ ಶಕ್ತಿ ವರ್ಗಾವಣೆ ಮಾಡುವಂತಹ ಒಂದು ಸ್ಪೆಷಲ್ ಒಂದು ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು. ಲೆವೆಲ್ 2ನಲ್ಲಿ ಸಾಕಷ್ಟಿದೆ, ಏನಿಲ್ಲ ಅಂದರೂ 10-15 ಥರ ಟೆಕ್ನಿಕ್ಸ್ ಎಲ್ಲ ಇದೆ ಈ ಒಂದು ಲೆವೆಲ್ 2ನಲ್ಲಿ. ಸೊ ನನ್ನ ಉದ್ದೇಶ ಒಂದೇ ಒಂದು, ಯಾರ್ಯಾರಿಗೆ ಈ ಒಂದು ಸ್ಪಿರಿಚುಯಾಲಿಟಿ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ತಮ್ಮ ಲೈಫ್ನ ಆದಷ್ಟು ಚೇಂಜ್ ಮಾಡ್ಕೊಬೇಕು, ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಬದಲಾವಣೆ ಕಾಣಬೇಕು ಅಂದರೆ 100% ರೈಟ್ ಪ್ಲೇಸ್ ಅಂದರೆ ರೇಖಿನೇ ಆಗಿರುತ್ತೆ. ಹಾಗಾಗಿ ತಮ್ಮಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ತಾವೆಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಇದೊಂದು ಒಳ್ಳೆ ಅವಕಾಶ. ಎಲ್ಲ ಪ್ರಯತ್ನ ಎಲ್ಲ ಬಿಟ್ಟು ಲಾಸ್ಟಿಗೆ ಕೈ ಹಿಡಿಯೋದೇ ರೇಖೆ ಅಂತ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ ನಮ್ಮ ಲೈಫ್ನ ಹೇಗೆ ಮುಂದೆ ತಗೊಂಡೋಗ್ಬೇಕು, ಒಂದಷ್ಟು ನಾವು ಲೈಫಲ್ಲಿ ಗ್ರೋ ಆಗಬೇಕು ಅಂದ್ಕೊಂಡಿರ್ತೀವಿ, ಎಷ್ಟೋ ಸ್ಟ್ರಕ್ ಆಗಿರುತ್ತೆ ಅಂದ್ಕೊಂಡಿರ್ತೀವಿ. ಆ ಒಂದು ಆಸೆ ಕನಸಿಗೆಲ್ಲ ಸಾಥ್ ಕೊಟ್ಟು ನಮ್ಮನ್ನ ಡಿವೈನ್ ಎನರ್ಜಿಯಿಂದ ಒಂದು ರೀತಿ ಪ್ರೊಟೆಕ್ಟ್ ಮಾಡಿ ನಮ್ಮ ಒಂದು ಲೈಫ್ನ ತುಂಬ ಸಕ್ಸಸ್ ಆಗಿ ಸಾಗಿಸೋದಕ್ಕೆ ಅವಕಾಶ ಮಾಡಿಕೊಡೋದೇ ರೇಖೆ. ತಾವೆಲ್ಲರೂ ಕೂಡ ಈ ಒಂದು ಅತ್ಯದ್ಭುತವಾದ ಶಕ್ತಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.